ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ತುಂಬಾ ಆರೋಗ್ಯಕರವಾದಂಥ ಬಾರ್ಲಿ ಸೂಪನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಇರುತ್ತೆ ಬಾರ್ಲಿ ಸೂಪು. ನಾವು ಇದನ್ನು ಯಾವ ರೀತಿ ಆದರೂ ಮಾಡ್ಕೋಬಹುದು. ಸೂಪ್ ಆದರೂ ಮಾಡ್ಬೋದು, ಗಂಜಿನಾದರೂ ಮಾಡ್ಕೋಬಹುದು. ನೀವು ಯಾವ ರೀತಿನಾದರೂ ಯೂಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಬೇಯಿಸಿಬಿಟ್ಟು ರೈಸ್ ಥರನೂ ಕೂಡ ಮೊಸರು ಅದೊಂಥರ ಒಗ್ಗರಣೆಯಲ್ಲಿ ಗಂಜಿನೂ ಕೂಡ ಮಾಡಿಕೊಂಡು ತಿನ್ಬೋದು. ಇದು ತಂಪು ಇದು, ಹಾಗಾಗಿ ಇದನ್ನು ಬೇಸಿಗೆಯಲ್ಲೂ ತುಂಬಾ ಯೂಸ್ ಮಾಡ್ತಾರೆ. ಹೀಟ್ ಆದಾಗೆಲ್ಲ ಯೂಸ್ ಮಾಡ್ತಾರೆ ಇದನ್ನು ನಾವು ತುಂಬ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಇದು ಸಿರಿಧಾನ್ಯಗಳಲ್ಲಿ ಒಂದು, ಇದು ಬಾರ್ಲಿನೂ ಕೂಡ ಒಂದು. ಇದರಿಂದ ಸುಮಾರು ರೆಸಿಪಿಗಳನ್ನು ಮಾಡ್ತಾರೆ. ನಾನೀಗ ಸೂಪನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಇರುತ್ತೆ ಬಾರ್ಲಿ. ಸುಮಾರು ಜನರಿಗೆ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಬಯಲುಸೀಮೆ ಕಡೆ ಗೊತ್ತಿಲ್ಲ ಇದು ಯಾವ ರೀತಿ ಇರುತ್ತೆ ಅಂಥೇಳಿ. ಗೊತ್ತಿರ್ಬೋದೇನೋ, ಸ್ವಲ್ಪ ನಮಗೆಲ್ಲ ಗೊತ್ತಿಲ್ಲ ಆ ಕಡೆ ಎಲ್ಲ. ನನಗೂ ಗೊತ್ತಾಗಿದ್ದು ಇಲ್ಲಿ ಬಂದ ಮೇಲೇ ಗೊತ್ತಾಗಿರೋದು. ಹಾಗಾಗಿ ಈಗ ಇದನ್ನು ನಾನು 1-2 ಗಂಟೆ ನೆನೆ ಇಟ್ಕೊಂಡಿದ್ದೆ ಬಾರ್ಲಿನ. ಈಗ ಅದನ್ನು ನಾನು ಒಂದು ಕುಕ್ಕರಲ್ಲಿ ಹಾಕಿ 3 ವಿಸಲ್ ಬೇಯಿಸ್ಕೊತಾ ಇದ್ದೀನಿ. 1.5 ಗ್ಲಾಸ್ ನೀರು ಹಾಕಿದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಇದನ್ನು 3 ವಿಸಲ್ಲು ಬೇಯಿಸ್ಕೋಬೇಕು. ನೀವು ಎಷ್ಟಾದರೂ ನೀರು ಹಾಕ್ಕೋಬೋದು. ಇಲ್ಲಿ 2 ಗ್ಲಾಸ್ ಆದರೂ ಹಾಕ್ಕೋಬೋದು. ನೀವು ಜಾಸ್ತಿ ಹಾಕ್ಕೊಂಡಷ್ಟು ಇದರಲ್ಲಿ ಗಂಜಿ ಅಂಶ ಜಾಸ್ತಿ ಬರುತ್ತೆ ಅಷ್ಟೇ. ತುಂಬಾ ಬೇಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅದು. ಈಗ ನಾವು ಸೂಪ್ ಮಾಡೋಕ್ಕೋಸ್ಕರ 3 ವಿಸಲನ್ನು ಹಾಕ್ತಾಯಿದ್ದೀನಿ. ನೀವು ಗಂಜಿ ರೈಸ್ ಥರ ಮಾಡೋದಾದರೆ ಸುಮಾರು ವಿಸಲ್ಲು ಬೇಯಿಸ್ಬೇಕಾಗುತ್ತೆ. ಒಂದು 5-6 ಆದರೂ ಮಾಡಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಅದು ಬೆಂದಿದೆ. ಈಗ ಇದನ್ನು ನಾನು ಸ್ವಲ್ಪ ತಣ್ಣಗಾಗಿತ್ತು, ಆಗ ಈಗ ಮೇಲ್ಗಡೆ ಇರುವಂಥ ಗಂಜಿನೆಲ್ಲ ತೆಗಿತಾ ಇದ್ದೀನಿ. ನಾವಿಲ್ಲಿ ಸೂಪ್ ಮಾಡೋದ್ರಿಂದ ಇದನ್ನು ನಾವು ಈಗ ಮಿಕ್ಸಿ ಮಾಡ್ಕೋಬೇಕು. ತುಂಬಾ ಈಸಿ ಇದು, ಬೇಗನೆ ಮಾಡ್ಕೋಬೋದು. ಈಗ ಇದನ್ನು ನುಣ್ಣಗೆ ನಾವು ರುಬ್ಕೋಬೇಕು. ನೋಡಿ, ರುಬ್ಬಿರುವಂಥ ಗಂಜಿ ಈ ರೀತಿ ಆಗಿದೆ ಅದು. ಈಗ ಬನ್ನಿ ಸೂಪ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಮನೇಲೇ ಇರುವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡೋದಿಲ್ಲಿ. ನಾನು ಕೋಸು ತೊಗೊಂಡಿದ್ದೀನಿ, ಬೀನ್ಸು, ಕ್ಯಾರೆಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಪಾತ್ರೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಪಾತ್ರೆ ಇಟ್ಕೊಂಡು 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಅದಕ್ಕೆ ಇಲ್ಲಿ ನಾನೀಗ ಚಿಕ್ಕದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಮತ್ತು ಶುಂಠಿ, ಆಮೇಲೆ ಈರುಳ್ಳಿ, ಕೋಸು, ಆಮೇಲೆ ಕ್ಯಾರೆಟು, ಬೀನ್ಸು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಕ್ಯಾಪ್ಸಿಕಮ್ ಯೂಸ್ ಮಾಡ್ಕೋಬೋದು, ಬೇಬಿಕಾರ್ನ್ ಯೂಸ್ ಮಾಡ್ಕೋಬೋದು. ನಿಮಗಿರುವಂಥ ಮನೇಲಿ ಯಾವೆಲ್ಲ ಐಟಮ್ಸ್ ಇದೆಯೋ ಅದನ್ನೆಲ್ಲ ನೀವು ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಸಿಂಪಲ್ಲಾಗಿ ದಿಢೀರ್ನೆ ಮಾಡ್ಕೊಳ್ಳೋಕ್ಕೆ ಮನೇಲಿರುವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ನಾವು ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೋಬೇಕು. ನಾನಿಲ್ಲಿ 1 ಸ್ಪೂನು ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ಸ್ಪೂನು ಕಾಳು ಮೆಣಸು ಪೌಡ್ರ್ ಹಾಕಿದ್ದೀನಿ. ನೀವು ತುಪ್ಪನಾದರೂ ಹಾಕ್ಕೋಬೋದು, ಬೆಣ್ಣೆನಾದರೂ ಮಾಡಬಹುದು, ಇಲ್ಲ ಎಣ್ಣೆನಾದರೂ ಮಾಡಬಹುದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ ಅಲ್ಲಿ ಸೂಪ್ ಇದಕ್ಕೆ ಗಂಜಿಗೆಲ್ಲ ಹಾಕಿದ್ದೀನಿ. ಹಾಗಾಗಿ ಇಲ್ಲಿ ಎಷ್ಟು ಬೇಕೋ ಅಷ್ಟೇ ನಾನು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕೋತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸಿದಾದ್ಮೇಲೆ ಆ ಗಂಜಿದು ಮೇಲ್ಗಡೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ರುಬ್ಬಿರುವಂಥ ಬಾರ್ಲಿನ ಹಾಕ್ತಾಯಿದ್ದೀನಿ. ನೋಡಿ, ಈಗ ನಿಮಗೆ ಸೂಪು ಎಷ್ಟು ಬೇಕೋ ಅಷ್ಟನ್ನು ನೀವು ಮಾಡ್ಕೋಬೋದು. ನಾನಿಲ್ಲೊಂದು 5-6 ಜನಕ್ಕಾಗುವಷ್ಟು ಮಾಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಆವಾಗಲೇ ಒಗ್ಗರಣೆಲಿ ಹಾಕಬೇಕಿತ್ತು, ಮರ್ತೋಯ್ತು. ಹಾಗಾಗಿ ನೀವು ಬೇಡ ಖಾರ ನಮಗೆ ಅಂದರೆ ನೀವು ಸ್ಕಿಪ್ ಮಾಡಬಹುದು. ನಾನೊಂದು ಚೂರೇ ಹಾಕಿರೋದು. ಇಲ್ಲಿ ನಾನು 1 ಲಿಂಬೆಹಣ್ಣು ಮೇಲ್ಗಡೆ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಇದು. ನೀವು ಲಿಂಬೆಹಣ್ಣು ಇಲ್ಲ ಅಂದರೆ ಚಿಕ್ಕದಾಗಿ ಟೊಮೊಟೊನ್ನು ಕೂಡ ಕಟ್ ಮಾಡಿ ಹಾಕೋಬಹುದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಇದು ಬೇಯಿಸಬೇಕು. ನಾವು ಸ್ವಲ್ಪ ಹೊತ್ತು ಚೆನ್ನಾಗಿ ಅದು
ಬೇಯಬೇಕು. ಸ್ವಲ್ಪ ಕ್ಯಾರೆಟು ಬೀನ್ಸು ಎಲ್ಲ ಹಾಕಿದ್ದೀವಲ್ಲ, ಸ್ವಲ್ಪ ಅದು ಒಂದೆರಡು ಕುದಿ ಬಂದರೆ ಸಾಕು. ತುಂಬಾ ಚೆನ್ನಾಗಾಗುತ್ತೆ ಇದು. ಮಕ್ಕಳಿಗೆಲ್ಲ ಶಾಲೆಯಿಂದ ಬಂದ ತಕ್ಷಣ ಎಲ್ಲ ಈ ರೀತಿ ಮಾಡಿಕೊಟ್ರೆ ಸೂಪು ಕುಡಿಯೋಕ್ಕೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ನೀವು ಯಾವ ಟೈಮಲ್ಲಾದರೂ ಮಾಡ್ಕೋಬೋದು. ಸೂಪ್ ಆಗಿರೋದ್ರಿಂದ ಮಳೆಗಾಲದಲ್ಲಾದರೂ ಮಾಡ್ಕೋಬೋದು, ಬೇಸಿಗೆಯಲ್ಲಾದರೂ ಮಾಡ್ಕೋಬೋದು. ಮಳೆಗಾಲದಲ್ಲಾದರೆ ಬಿಸಿ ಬಿಸಿಯಾಗಿ ಮಾಡಿಕೊಂಡು ಕುಡಿಬಹುದು. ನೋಡಿ, ಈ ರೀತಿಯಾಗಿ ಸೂಪ್ ಈಗ ರೆಡಿಯಾಗಿದೆ. ಚೆನ್ನಾಗಿರುತ್ತೆ. ಮೇಲ್ಗಡೆ ನಾನೀಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು, ತುಂಬಾ ಟೇಸ್ಟಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಬಾರ್ಲಿ ಸೂಪನ್ನು ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚೆನ್ನಾಗಿರುತ್ತೆ. ಹೀಗೆ ಆರೋಗ್ಯಕರವಾದಂಥ ಅಡುಗೆಗಳನ್ನು ನಾನು ನನ್ನ ಚಾನಲ್ನಲ್ಲಿ ಮಾಡಿ ತೋರಿಸ್ತಿರ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ಈ ರೀತಿಯಾಗಿ ಫೈನಲ್ ಆಗಿ ಸೂಪು ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,